ನಮಸ್ಕಾರ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲೆಯಲ್ಲಿ ಎದುರಾದ ಡೆಲ್ಟಾ ಪ್ಲಸ್ ವೈರಸ್ ಭೀತಿ. 15 ಕೋವಿಡ್ ಸೋಂಕಿತರ ಸೀಕ್ವೆನ್ಸಿಂಗ್ ಮಾಡಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಮಾದರಿಗಳ ರವಾನೆ. ಸ್ಯಾಂಪಲ್ಗಳನ್ನು ಬೆಂಗಳೂರಿನ ನಿಮಾನ್ಸ್ ಮತ್ತು ಎನ್ಸಿಬಿಎಸ್ ಲ್ಯಾಬ್ಗಳಿಗೆ ಕಳುಹಿಸಿದ ಮಾಹಿತಿ. ಕೋವಿಡ್ ಸೋಂಕು ತೀವ್ರತೆ ಆಧಾರದ ಮೇಲೆ 15 ಜನರ ಮಾದರಿ ರವಾನೆ. ನಿವೇಶನ ಅರ್ಜಿಗಾಗಿ ಬುಡಾ ಮುಂದೆ ಸಾಲು ನಿಂತ ಜನ. ನನಸಾಗಲಿದೆ ಬೆಳಗಾವಿ ಜನತೆಯ ಹೊಸ ಬಡಾವಣೆಯ ಕನಸು. ಅನುಮೋದನೆ ದೊರೆಯುತ್ತಿದ್ದಂತೆ ಜನಸಂಪರ್ಕ ಇಲ್ಲದ ಬುಡಾ ಕಚೇರಿಗೆ ಮುಗಿಬಿದ್ದ ಜನರು. ಬುಧವಾರ ಸುಮಾರು 10,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಉತ್ತಮ ಪ್ರತಿಕ್ರಿಯೆ. ಕೃಷ್ಣೆಯ ಪಾಲಾಗಿದ್ದ 4 ಶವ ಪತ್ತೆ. ಅಥಣಿ ತಾಲೂಕಿನ ಹಳ್ಯಾಳ ಕೃಷ್ಣಾ ನದಿಯಲ್ಲಿ ನೀರು ಪಾಲಾಗಿದ್ದ 4 ಸಹೋದರರು. ಶವ ಹೊರ ತೆಗೆಯುವಲ್ಲಿ ಎನ್ಡಿಆರ್ಎಫ್ ತಂಡ ಯಶಸ್ವಿ. ಮಂಗಳವಾರ 1 ಶವ ಪತ್ತೆಯಾಗಿದ್ದು ಬುಧವಾರ ಮತ್ತೆ 3 ಶವ ಪತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಭೀತಿ ಎದುರಾಗಿದ್ದು 15 ಕೋವಿಡ್ ಸೋಂಕಿತರ ಸೀಕ್ವೆನ್ಸಿಂಗ್ ಮಾಡಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಸ್ಯಾಂಪಲ್ಗಳನ್ನು ಕಳಿಸಲಾಗಿದೆ ಎಂದು ಬಿಮ್ಸ್ ಪ್ರಭಾರಿ ನಿರ್ದೇಶಕ ಡಾಕ್ಟರ್ ಉಮೇಶ್ ಕುಲಕರ್ಣಿ ತಿಳಿಸಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕಡೆ ಅಡ್ಮಿಟೆಡ್ ಪೇಷಂಟ್ಸ್ 82 ಇದೆ. ನಾವು ಇವತ್ತಿನ ತನಕ 131 ಆಪ್ರೇಷನ್ಸ್ ಮುಗಿಸಿವಿ. ಇನ್ನೂ ಸ್ವಲ್ಪ 28 ವೇಟಿಂಗ್ ಇದ್ದಾವೆ. ಯಾರಿಗೂ ಆಪ್ರೇಷನ್ ಮಾಡೀವಿ ಅವ್ರಿಗೂ ಸ್ವಲ್ಪ ಕೆಲವೊಂದು ಸಲ ರಿಪೀಟ್ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ನಾವು ನಡೆಸೀವಿ. ಮತ್ತು ನಿನ್ನೆ DME ಕಡೆಯಿಂದ ಸ್ವಲ್ಪ ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ಸ್ ಬಂದಾವ. ಸೊ ಅದು ಪೂರಾ ಸೆಟ್ ಬಂದ ಕೂಡಲೇ ನಾವು ಮತ್ತು ಈಗ ಸದ್ಯಕ್ಕೆ 5ರಿಂದ 6 ಮಾಡ್ಲಿಕ್ಕತ್ತೀವಿ. ಸೊ ವಿ ಆರ್ ಟ್ರೈಂಗ್ ಟು ಇನ್ಕ್ರೀಸ್ ದ್ಯಾಟ್ ಆಲ್ಸೋ. ಎಷ್ಟು ಮಂದಿ ಡಿಸ್ಚಾರ್ಜ್ ಆಗಿದೆ? ಇವತ್ತಿನ ತನಕ ಟೋಟಲ್ ಡಿಸ್ಚಾರ್ಜ್ ಆಗಿದ್ದು 83. ಡೆತ್ ಆಗಿದ್ದು 34 ಟೋಟಲ್. 34 ಅಂದರೆ ಅವ್ರು ಕೋವಿಡ್ ಇತ್ತು, ಡಯಾಬಿಟಿಸ್ ಇತ್ತು, ಪ್ಲಸ್ ಮ್ಯೂಕರಿ ಇತ್ತು. ಅಂದರೆ ಫಾಸ್ಟ್ ಹಿಸ್ಟ್ರಿ ಇತ್ತು. ಕೋಮಾರ್ಬಿಡಿಟೀಸ್, ಅದರ್ ಕೋಮಾರ್ಬಿಡಿಟೀಸು ಇತ್ತು. ಡೆಲ್ಟಾ ಪ್ಲಸ್ ಇನ್ನೂ ತನಕ ಆಗಿಲ್ಲ. ಇಲ್ಲಾಂದರೆ ಏನಾಗ್ತದೆ, ಇಲ್ಲಿಂದ ನಾವು ಸೀಕ್ವೆನ್ಸಿಂಗ್ ಕಳಿಸ್ಬೇಕಾಗ್ತದೆ. ಸೊ ಸದ್ಯಕ್ಕೆ ನಾವು ಬೆಂಗಳೂರಿಗೆ ಸೀಕ್ವೆನ್ಸಿಂಗ್ ಕಳಿಸೀವಿ. ಅದು ಸೀಕ್ವೆನ್ಸಿಂಗ್ ಆದ ಕೂಡಲೇ ಅದು ವೇರಿಯಂಟ್ ಯಾವುದದ ಅಂತ ಗೊತ್ತು. ಎಷ್ಟು ಕಳಿಸಿದ್ರಿ ಸರ್? ಅವರು ಒಂದು ರೇಷೋ ಕೊಟ್ಟಾರ. ಒಂದು 15-20 ಕೇಸಿಗೆ 1 ಕೇಸ್ ಹಂಗೆ. ಸೊ ಸದ್ಯಕ್ಕೆ ನಾವು ಅರೌಂಡ್ 15 ಸ್ಯಾಂಪಲ್ಸ್ ಕಳಿಸಿದ್ವಿ. ರಿಪೋರ್ಟ್ ಬರಬೇಕು. ರಿಪೋರ್ಟ್. ಬೆಳಗಾವಿ ಜನರ ಬೇಡಿಕೆಯಾಗಿದ್ದ ಹೊಸ ಬಡಾವಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಿದ್ದಂತೆ ಜನಸಂಪರ್ಕ ಇಲ್ಲದ ಬುಡಾ ಕಚೇರಿಗೆ ಬುಧವಾರ ಸುಮಾರು 10,000ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗಾವಿ ಜನತೆಯ ಬಹುವರ್ಷಗಳ ಬೇಡಿಕೆಯಾಗಿದ್ದ ಹೊಸ ಬಡಾವಣೆಯ ಕನಸನ್ನ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸ್ಮನಿಯವರ ಪ್ರಯತ್ನದಿಂದ ಸರ್ಕಾರದಿಂದ ಅನುಮೋದನೆ ದೊರೆಯುತ್ತಿದ್ದಂತೆ ಜನಸಂಪರ್ಕ ಇಲ್ಲದ ಬುಡಾ ಕಚೇರಿಗೆ ಬುಧವಾರ ಸುಮಾರು 10,000ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹೌದು, ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದ ಸ್ಮಾರ್ಟ್ ಸಿಟಿಗೆ ಆಯ್ಕೆಯಾಗಿರುವ ಬೆಳಗಾವಿ ನಗರ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿದೆ. ಉದ್ಯೋಗ ಅರಸಿಕೊಂಡು ಬಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬೆಳಗಾವಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಒಂದು ಸೂರು ಕಲ್ಪಿಸಿಕೊಡುವ ದೃಷ್ಟಿಯಿಂದ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿಯವರ ನಿರಂತರ ಶ್ರಮದಿಂದ ಬೆಳಗಾವಿ ಕನಬರ್ಗಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಮನೆ ಹಂಚಿಕೆ ಮಾಡುವ ಯೋಜನೆ ರೂಪಿಸಿದ್ದು, ಇಲ್ಲಿ ಮನೆ ಹಾಗೂ ಜಾಗೆ ಕೊಂಡುಕೊಳ್ಳಲು ಸುಮಾರು 10,000 ಅರ್ಜಿಗಳು ಬುಡಾಗೆ ಬಂದಿವೆ. ಇಲ್ಲಿಯವರೆಗೆ ಬುಡಾ ಸಂಪರ್ಕ ಕಳೆದುಕೊಂಡಿದ್ದ ಜನ ನಿವೇಶನ ಕೊಳ್ಳಲು ಬುಡಾ ಕಚೇರಿಗೆ ಆಗಮಿಸುತ್ತಿರುವುದು ಸಂತಸದ ಸಂಗತಿ. ಈ ಯಶಸ್ಸು ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ಅವರಿಗೆ ಸಲ್ಲುತ್ತದೆ. ಈ ವೇಳೆ ಅನೇಕ ನಾಗರಿಕರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಬೆಳಗಾವಿ ಬುಡಾದ ಇಟ್ಟು ವರ್ಷ ಅಂತೂ ಇನ್ನು ಪ್ಲಾಟ್ ಅಂತೂ ಜಾಗ ಅಂತೂ ಇದು ಮಾಡಿರ್ಕಿಲ್ಲ. ಈಗಂತೂ ಹೊಸದಾಗಿ ಇವರು ಹೊಸಮನಿಯವರು ಅಧ್ಯಕ್ಷರನ್ನಾಗಿ ಬಂದಿದ್ದಾರಲ್ಲ BJPದಿಂದ, ಇವರ ಮನಸ್ಫೂರ್ತವಾಗಿ ಈಗೇನಾರ ಈಗ ಮಾಡ್ತಾರೋ ಇಲ್ಲೋ, ಬಹುಶಃ 8 ವರ್ಷ ಅಂತೂ ಮಾಡೇ ಇಲ್ಲ. ಇನ್ನು ಜನರಿಗೆ ಯಾರಿಗೂ ಸಿಕ್ಕಿಲ್ಲ. ಇನ್ನೊಂದಿಷ್ಟು ಜನ ಬಡ ಬಗ್ಗರು ಸುಮಾರು ಜನ ಇದ್ದಾರೆ. ಯಾರಿಗೂ ಒಂದು ಅರ್ಧ ಗುಂಟೆ ಜಾಗ ಇಲ್ಲ. ಬೀದಿ ಮೇಲೆ ರಗಡ್ ತುಂಬ ಜನ ಈಗ ಝುಪಡಿ ಹಾಕೊಂಡು ಸಾಕ್ತಾರೋ, ಜೀವನ ನಡೆಸ್ತಾರೆ. ಆದರೆ ಗೌರ್ಮೆಂಟಿಂದ ಯಾವುದೇ ಇನ್ನೂರಿಗೂ ಇಂಥ ಪ್ಲಾಟ್ದಾಗಲಿ ಇನ್ನೂ ಆಗಲಿ ಸೌಲಭ್ಯ ಇಲ್ಲ. ಇನ್ನು ಮುಂದಾರ ನೀವು ಇದಕ್ಕೆ ದಯಮಾಡಿ ನೀವು ಮಾಡಬೇಕಂತ ನಮಗೆ ಏನಂತ ಹೊರತಾಗಿ ಹೇಳ್ತೀನಿ. I have come here to for request for the I am staying in a rented house from 15 years past.
And when I came to know government is allotting for the people, I requested to take the form. I request the government to allot for the people who are don't have their own houses. ಬುಡಾ ನಿವೇಶನ ಅರ್ಜಿಯನ್ನ ಶನಿವಾರವರೆಗೂ ವಿಸ್ತರಿಸಬೇಕು. ಬೆಳಗಾವಿಯಲ್ಲಿ ಇನ್ನು ಸಾಕಷ್ಟು ಜನರು ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಲಿದ್ದಾರೆ. ಬುಡಾ ಅಧ್ಯಕ್ಷರು ಶನಿವಾರದವರೆಗೂ ಅರ್ಜಿ ಸ್ವೀಕರಿಸಲು ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ವಿನಂತಿಸಿಕೊಂಡಿದ್ದಾರೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಬಳಿ ಕೃಷ್ಣಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ 4 ಸಹೋದರರ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಕೃಷ್ಣಾ ನದಿಯಲ್ಲಿ ನೀರು ಪಾಲಾಗಿದ್ದ 4 ಶವ ಹೊರತೆಗೆಯುವಲ್ಲಿ ಎನ್ಡಿಆರ್ಎಫ್ ತಂಡ ಯಶಸ್ವಿಯಾಗಿದೆ. ಮಂಗಳವಾರ 1 ಶವ ಪತ್ತೆಯಾಗಿದ್ದು ಬುಧವಾರ ಮತ್ತೆ 3 ಜನರ ಶವ ಪತ್ತೆಯಾಗಿದೆ. ಕಳೆದ ಸೋಮವಾರ ನದಿಯಲ್ಲಿ 4 ಜನ ನೀರು ಪಾಲಾಗಿದ್ದರು. ಜಿಲ್ಲಾಡಳಿತದ ಸತತ ಪ್ರಯತ್ನದಿಂದ ಮಂಗಳವಾರದಂದು ಒಬ್ಬರ ಶವ ಪತ್ತೆಯಾಗಿತ್ತು. 3ನೇ ದಿನವಾದ ಬುಧವಾರದಂದು ನೀರಿನಲ್ಲಿ ತೇಲಿ ಬಂದ 3 ಶವಗಳು ಪರಸಪ್ಪ ಬನ್ಸೋಡೆ, ಶಂಕರ್ ಬನ್ಸೋಡೆ, ದರಪ್ಪ ಬನ್ಸೋಡೆ 3 ಶವಗಳು ಪತ್ತೆಯಾಗಿವೆ. ಮಂಗಳವಾರ ಪರಶುರಾಮ್ ಬನ್ಸೋಡೆ ಶವ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಗೆ ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶವ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831 2435 777। आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्शा ड्रेस सर्कल के संग। आदर्शा ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्शा ड्रेस सर्कल, खड़े बाजार, बेलगाव। फोन 0831 240 7480। ವಿರಾಮದ ಬಳಿಕ ಸ್ವಾಗತ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಮುಗಿದ ಅಧ್ಯಾಯವಾಗಿದ್ದು 2 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂದು ರಾಷ್ಟ್ರ ನಾಯಕರೇ ಸ್ಪಷ್ಟಪಡಿಸಿದ್ದಾಗಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯ. 2 ವರ್ಷಗಳವರೆಗೆ ಬಿಎಸ್ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳಿಂದ ಆಶೀರ್ವಾದ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಬರುವುದಿಲ್ಲ. ಯಡಿಯೂರಪ್ಪನವರೇ ಮುಂದಿನ 2 ವರ್ಷಗಳವರೆಗೂ ಮುಖ್ಯಮಂತ್ರಿಗಳಾಗಿರುತ್ತಾರೆ. ಇದನ್ನು ರಾಷ್ಟ್ರ ನಾಯಕರೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈ ಬಗ್ಗೆ ಚರ್ಚೆ ಅನಗತ್ಯ ಎಂದು ಹೇಳಿದ್ದಾರೆ. ಕಳೆದ ಬಾರಿ ರಾಜ್ಯ ಉಸ್ತುವಾರಿಯಾಗಿರುವ ಅರುಣ್ ಸಿಂಗ್ ಅವರು ಬಂದಿರುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಡಿಯೂರಪ್ಪನವರೇ 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದು ಅವರ ನಾಯಕತ್ವದಲ್ಲಿಯೇ ಮುಂದಿನ ವಿಧಾನಸಭೆ ಚುನಾವಣೆ ಎದುರಿಸಲಾಗುವುದು ಎಂದು ಹೇಳಿದ್ದಾರೆ. ಹೀಗಾಗಿ ಪದೇ ಪದೇ ಅದರ ಬಗ್ಗೆ ಚರ್ಚೆ ಅನಗತ್ಯ ಎಂದರು. ಯಾರು ಡೆಲ್ಲಿಗೆ ಹೋಗಬಾರ್ದು ಅಂತೇಳಿ ಯಾರು ನಿರ್ಬಂಧ ಏನು ಹೇರಿಲ್ಲ. ಹಾಗಾಗಿ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳು ಹೋಗಿರ್ತಾರೆ ಹೊರತು ಎಲ್ಲದನ್ನು ಕೂಡ ರಾಜಕೀಯ ಬಣ್ಣ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸರ್, ಎಕ್ಸಾಮ್ ಎಲ್ಲ ಬರ್ದಾಗಿದೆ, ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಯೋಗೇಶ್ವರ್ ಹೇಳ್ತಾ ಇರುವಂಥದ್ದು ಎಕ್ಸಾಮ್ ಬರ್ದಿದ್ದೀವಿ, ರಿಸಲ್ಟ್ ಬೇಕಾಗಿದೆ. ನೋಡಿ, ನಾನು ಇಷ್ಟ ಹೇಳ್ತೇನೆ ಈ ಸಂದರ್ಭದಲ್ಲಿ, ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಜಿ ಅವರು ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಳ್ಳೆಯ ಆಡಳಿತವನ್ನು ನೀಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ
ಒಂದು ಅವಧಿಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ನಾಯಕರುಗಳು ಹೇಳಿದ್ದಾರೆ, ರಾಜ್ಯಾಧ್ಯಕ್ಷಗಳು ಹೇಳಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. 2 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಯಾಗಿ ಒಳ್ಳೆ ಆಡಳಿತವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಅದು ಮುಗಿದ ಅಧ್ಯಾಯ ಅಂತೀರ, ನಾಯಕತ್ವ ಬದಲಾವಣೆ ಏನು? ಖಂಡಿತ ಅದ್ರ ಬಗ್ಗೆ ಏನು ಚರ್ಚೆ ಯಾರು ಮಾಡ್ತಾ ಇಲ್ಲ. ಅಲ್ಲ ಸರ್, ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ಆಗಿದೆ, ಕೋವಿಡ್ ಸಂದರ್ಭ, ಹಿಂಗಾದ್ರೂ ಕೂಡ ಹಿರಿಯರು ಹೇಳಿದ್ರು ಕೂಡ ಈ ಥರದ್ದು ಡೆಲ್ಲಿಗೆ ಹೋಗುವಂಥದ್ದು ಮಾತಾಡುವಂಥದ್ದು ಆಗುತ್ತೆ ಅಂತಂದ್ರೆ ಎಲ್ಲಿ ತಾಳ ತಪ್ತಾ ಇದೆ? ಆಗಲೇ ಹೇಳಿದಾಗೆ ಡೆಲ್ಲಿಗೆ ಅವ್ರವ್ರ ಕೆಲಸದ ನಿಮಿತ್ತ ಹೋಗಿರ್ತಾರೆ. ಎಲ್ಲದಕ್ಕೂ ಕೂಡ ರಾಜಕೀಯ ಬಣ್ಣ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜಕೀಯ ಬಣ್ಣ ಕೊಡೋ ಅವಶ್ಯಕತೆ ಇಲ್ಲ, ಅವ್ರು ಮಾತನಾಡ್ತಾ ಇರೋದು ಆ ರೀತಿಯಾಗಿದೆ. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ನಾನು ಆಗಲೇ ಹೇಳಿದಾಗ ರಾಷ್ಟ್ರೀಯ ನಾಯಕರು ಎಲ್ಲ ವಿಚಾರಗಳ ಬಗ್ಗೆ ಭಾಳ ಸ್ಪಷ್ಟ ಮಾತುಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ, ನಮ್ಮ ರಾಜ್ಯ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಅವಧಿಯನ್ನು ಸಂಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇದ್ರ ಬಗ್ಗೆ ಚರ್ಚೆ ಇಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಏನಾದರೂ ಕ್ಯಾಬಿನೆಟ್, ಸೆಂಟ್ರಲ್ ಕ್ಯಾಬಿನೆಟ್ಗೆ ಹೋಗ್ತಾರೆ, ಅದ್ರ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಸುತ್ತೂರು ಮಠಕ್ಕೂ ಭೇಟಿ ಕೊಡ್ತಾರೆ. ಹೌದು, ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದನ ಪಡೆದುಕೊಳ್ಳೋಕ್ಕೆ ತೆರಳ್ತಾ ಇದ್ದೇನೆ. ಸರಿ, ಅಲ್ಲ ಸರ್, ಇವತ್ತೊಂದು ಮಾತಾಡ್ತಾರೆ ಕೊಪ್ಪಳದಲ್ಲಿ ಯೋಗೇಶ್ವರ್ ಅವರು, ಯಡಿಯೂರಪ್ಪನ ಬಗ್ಗೆ ಮಾತಾಡೋದು, ಯಡಿಯೂರಪ್ಪನ ಟೆಸ್ಟ್ ಮಾಡೋದು ನಾವು ಸುತ್ತೋಗ್ತೀವಿ ಅಂತ ಹಂಗೂ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ಬೇರೆ ಏನಾದರೂ ಹೇಳೋಣ. ಸರ್, ಈಗ ಕಾಂಗ್ರೆಸ್ನವರ ಒಟ್ಟಾರೆ ನಾವು ಹೇಳ್ತಾ ಇರುವಂಥದ್ದು, ಸರ್ಕಾರ ಒಂದು ಕಡೆಯಲ್ಲಿ ಆಡಳಿತವನ್ನು ಸರಿಯಾಗಿ ನಡೆಸ್ತಾ ಇಲ್ಲ, ಕೋವಿಡ್ ಕೂಡ ನಿರ್ವಹಣೆ ಕೂಡ ಏನನ್ನೂ ಕೂಡ ಮಾಡ್ತಾ ಇಲ್ಲ. ಕಳೆದ ಒಂದು 8-10 ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ವಿದ್ಯಮಾನಗಳು ನಡೀತಾ ಇದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಆಡಳಿತನ ಚುಕ್ಕಾಣಿ ಹಿಡಿಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹಾಸ್ಯಾಸ್ಪದ. ಬಿಜೆಪಿಯಲ್ಲಿ ಹಾಗಾದರೆ ನಾಯಕತ್ವ ಬದಲಾವಣೆ ವಿವಾದ ಅಂತ್ಯವಾಗಿದೆಯೇ ಎಂಬ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿವೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮರಾಠಿ ಮತದಾರರ ಪಟ್ಟಿಗಳನ್ನು ಒದಗಿಸಿ ನಂತರ ಮತದಾರರ ಪಟ್ಟಿಗಳ ಬಗ್ಗೆ ಆಕ್ಷೇಪಣೆಗಳನ್ನು ನೋಂದಾಯಿಸುವಂತೆ ಎಂಎ ಯುವ ಸಮಿತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನೀಡಲಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆಯ ಸಂದರ್ಭದಲ್ಲಿ ಮರಾಠಿ ಮತದಾರರ ಪಟ್ಟಿಗಳನ್ನು ಪ್ರಕಟಿಸಿ ನಂತರ ಅದರ ಆಕ್ಷೇಪಣೆಗಳನ್ನು ನೋಂದಾಯಿಸಬೇಕೆಂಬ ಬಗ್ಗೆ ಪುರಸಭೆ ಆಯುಕ್ತರಿಗೆ ಮನವಿ ನೀಡಲಾಯಿತು. ಹೇಳಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಮರಾಠಿ ಪಟ್ಟಿಗಳನ್ನು ನೀಡಲಾಗುವುದು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ಸಮಯ ವಿಸ್ತರಿಸುವ ಕುರಿತು ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಸಮಿತಿ ಅಧ್ಯಕ್ಷ ಶುಭಂ ಶೇಳ್ಕೆ, ಬಾಗೋಜಿರಾವ್ ಪಾಟೀಲ್, ಕಾರ್ಯಾಧ್ಯಕ್ಷ ಸೂರಜ್ ಕುಡುಚ್ಕರ್, ಉಪಾಧ್ಯಕ್ಷ ಅಂಕುಶ್ ಕೇಸರ್ಕರ್, ಸಚಿನ್ ಕೇಳಬೇಕರ್, ವಾಸು ಸಂಜಿ, ಶ್ರೀಕಾಂತ್ ಕದಂ, ಜ್ಯೋತಿಬಾ ಪಾಟೀಲ್, ವಿಕ್ರಾಂತ್ ಲಾಡ್, ನಿಖಿಲ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಜನರ ಬೇಡಿಕೆಯಾಗಿದ್ದ ಹೊಸ ಬಡಾವಣೆಗೆ ಅನುಮೋದನೆ ನೀಡಿದ ಹಿನ್ನೆಲೆ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ಅವರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದರು. ಬೆಳಗಾವಿ ಜನರ ಬಹುವರ್ಷದ ಬೇಡಿಕೆಯಾಗಿದ್ದ ಹೊಸ ನಿವೇಶನ ಖರೀದಿಗೆ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ನಿರಂತರ ಶ್ರಮದಿಂದ ಸಾಕಾರಗೊಂಡಿದ್ದು, ಬುಧವಾರ ಸರ್ಕಾರ ಹೊಸ ಬಡಾವಣೆ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದರು. ಸುಮಾರು 1.5 ದಶಕಗಳಿಂದ ಗಗನ ಕುಸುಮವಾಗಿದ್ದ ಬೆಳಗಾವಿ ಜನರ ಹೊಸ ಬಡಾವಣೆ ನಿರ್ಮಾಣ ಮಾಡುವ ಕನಸಿಗೆ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ಬೆಳಗಾವಿ ಬಡ ಜನರಿಗಾಗಿ ಕೈಗೆಟುಕುವ ದರದಲ್ಲಿ ನಿವೇಶನ ಕೊಡಿಸಲು ಶತ ಪ್ರಯತ್ನ ಮಾಡಿದ ಫಲವೇ ಈಗ ನಗರದ ಕಣಬರ್ಗಿಯಲ್ಲಿ ಬುಡಾ ಸ್ಕೀಮ್ ನಂಬರ್ 61 ಹೊಸ ಸ್ಕೀಮ್ಗೆ ಸರ್ಕಾರ ಅನುಮೋದನೆ ನೀಡಿದ್ದು ಸಂತಸದ ಸಂಗತಿ. ಕಣಬರ್ಗಿಯಲ್ಲಿ ಸುಮಾರು 160 ಎಕರೆ ಪ್ರದೇಶದಲ್ಲಿ ರೈತರು ಮತ್ತು ಬುಡಾ ನಡುವೆ 50-50 ಒಪ್ಪಂದದ ನಡುವೆ ಸರ್ಕಾರ ಒಪ್ಪಿಗೆ ನೀಡಿದ್ದು ಶೀಘ್ರದಲ್ಲೇ ಹೊಸ ಬಡಾವಣೆ ಮಾಡುವ ಕಾರ್ಯಕ್ಕೆ ಚಾಲನೆ ಸಿಗಲಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಯೋಜನೆಯಾಗಿರುವ ಪ್ರತಿಯೊಬ್ಬ ಕುಟುಂಬಕ್ಕೆ ನಿವೇಶನ ನೀಡುವ ಗುರಿ ಹೊಂದಿದ್ದರು. ಅದಕ್ಕೆ ಕೈಜೋಡಿಸಿದ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ಹೊಸ ಬಡಾವಣೆ ನಿರ್ಮಾಣ ಮಾಡಲು ತಮ್ಮ ಆರೋಗ್ಯದ ಮೇಲೆ ಗಮನ ಹರಿಸದೆ ಬೆಂಗಳೂರಿಗೆ ಭೇಟಿ ಕೊಟ್ಟು ನಗರಾಭಿವೃದ್ಧಿ ಇಲಾಖೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಬೆಳಗಾವಿ ಜನರ ಬೇಡಿಕೆಯನ್ನ ಈಡೇರಿಸುವಲ್ಲಿ ಗುಳಪ್ಪ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜನರ ಬೇಡಿಕೆ ಸಂಬಂಧಿಸಿದಂತೆ ಬುಧವಾರ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಬುಡಾ ಅಧ್ಯಕ್ಷ ಗುಳಪ್ಪ ಹೊಸಮನಿ ಬೆಳಗಾವಿಯಲ್ಲಿ ಹೊಸ ಬಡಾವಣೆ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ ಪರಿಣಾಮ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರಗೌಡ ಪಾಟೀಲ್, ಹೆಸ್ಕಾಂ ನಿರ್ದೇಶಕ ಆನಂದ್ ದೇಸಾಯಿ, ನ್ಯಾಯಾಧೀಶ ಮೋಹನ್ ಲಿಂಬಿಕಾಯಿ, ಬಿಜೆಪಿ ಮುಖಂಡ ರಾಜ್ಕುಮಾರ್ ಟೋಪನ್ ಅವರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ.
गॉट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी। ये अटूट बंधन खिले हर आशियाना, रंग वस्त्रों का खजाना मन भाए आराधना। रंग वस्त्रों का खजाना मन भाए आराधना। आराधना मारुति गली बेलगाम। मन भाए ಆರಾಧನಾ. ವಿರಾಮದ ಬಳಿಕ ಸ್ವಾಗತ. ಕೊರೋನಾ ಅವಧಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸಲು ಜಾರಿಗೊಳಿಸಲಿರುವ ನಿಯಮಗಳನ್ನು ಶೀಘ್ರದಲ್ಲಿಯೇ ಘೋಷಿಸಬೇಕೆಂದು ಬೆಳಗಾವಿಯ ಲೋಕಮಾನ್ಯ ತಿಲಕ್ ಮಹಾಮಂಡಳಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗಣೇಶನ ಆಗಮನಕ್ಕೆ ಕೇವಲ 1.5 ತಿಂಗಳು ಬಾಕಿ ಇರುವಾಗ ಗಣೇಶೋತ್ಸವಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಪಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಸರಳವಾಗಿ ಹೇಗೆ ಆಚರಿಸಬೇಕು ಎಂಬುದರ ಕುರಿತು ಯಾವುದೇ ಪಾತ್ರವನ್ನ ಆಡಳಿತವು ಸ್ಪಷ್ಟಪಡಿಸಿಲ್ಲ. ಗಣೇಶ ವಿಗ್ರಹಗಳನ್ನು ಮಾಡಲು ಶಿಲ್ಪಿಗಳಿಗೆ ನೀಡಿದ ಅನುಮತಿ, ಗಣೇಶ ವಿಗ್ರಹಗಳ ಮಿತಿ, ವಿಗ್ರಹಗಳ ವಿಸರ್ಜನೆಯ ನಿಯೋಜನೆ, ಮಂಡಳಿಗಳಿಗೆ ಹೇರಲಾಗುವ ನಿಯಮಗಳ ಬಗ್ಗೆ ಯಾವುದೇ ದೃಢವಾದ ಮಾಹಿತಿ ನೀಡಿಲ್ಲ. ಇದು ಗಣೇಶೋತ್ಸವ ಮಂಡಳ, ಶಿಲ್ಪಿಗಳು ಮತ್ತು ಭಕ್ತರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಲೋಕಮಾನ್ಯ ತಿಲಕ್ ಗಣೇಶ್ ಮಹಾಮಂಡಳ ಪರವಾಗಿ ಮಂಗಳವಾರ ಬೆಳಗ್ಗೆ ಜಿಲ್ಲಾಧಿಕಾರಿ ಹಿರೇಮಠ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಕೊರೋನಾ ಬಿಕ್ಕಟ್ಟನ್ನು ಪರಿಗಣಿಸಿ ಗಣೇಶ ವಿಗ್ರಹದ ಎತ್ತರವನ್ನು ಕಡಿಮೆ ಮಾಡಲು ಬೆಳಗಾವಿಯಲ್ಲಿನ ಅನೇಕ ವಲಯಗಳು ನಿರ್ಧರಿಸಿವೆ. ಆದರೆ ನಗರದ ಕೆಲ ವಲಯಗಳು ಇನ್ನೂ ಎತ್ತರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಸೂಚನೆಗಳಿಗಾಗಿ ಕಾಯುತ್ತಿವೆ. ಗಣೇಶ ವಿಗ್ರಹದ ಆಗಮನ ಮತ್ತು ವಿಸರ್ಜನೆಯ ಸರಳ ರೀತಿ ಎಂದರೆ ಯಾವ ರೀತಿ, ಅದನ್ನು ಹೇಗೆ ಮಾಡಲಾಗುವುದು, ಸರೋವರದ ಬಳಿ ಸೌಲಭ್ಯವನ್ನು ಹೇಗೆ ವ್ಯವಸ್ಥಿತಗೊಳಿಸಲಾಗುವುದು, ಅಲ್ಲಿ ಸಾಮಾಜಿಕ ಅಂತರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಕುರಿತು ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಎಲ್ಲ ನಿರ್ಧಾರಗಳಿಗಾಗಿ ಕಾಯುತ್ತಿರುವ ಸಾಮಾನ್ಯ ನಾಗರಿಕರು ಮತ್ತು ವಲಯಗಳಿವೆ. ಲೋಕಮಾನ್ಯ ತಿಲಕ್ ಮಹಾಮಂಡಳ ಮತ್ತು ಶಿಲ್ಪಿಗಳು ಮಂಡಳ ಮತ್ತು ನಾಗರಿಕರು ಈ ಸಂಬಂಧಿತ ನಿಯಮಗಳನ್ನು ಆದಷ್ಟು ಬೇಗ ಪ್ರಕಟಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಮಾನ್ಯ ಮಹಾಮಂಡಳ ಅಧ್ಯಕ್ಷ ವಿಜಯ್ ಜಾಧವ್, ಹೇಮಂತ್ ಹಾವಳ್, ಗಿರೀಶ್ ದೋಂಗಡಿ, ಸುನಿಲ್ ಜಾಧವ್, ಅರ್ಜುನ್ ರಾಜ್ಪೂತ್, ಪ್ರವೀಣ್ ಪಾಟೀಲ್, ನಿತಿನ್ ಜಾಧವ್, ರವಿ ಕಲಗಟಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಯಮಕನಮರಡಿಯಲ್ಲಿನ ಚಿನ್ನ ಕಳ್ಳತನ ಪ್ರಕರಣದ ಆರೋಪಿ ಕಿಂಗ್ ಪಿನ್ ಕಿರಣ್ ವೀರನ್ ಗೌಡರ್ಗೆ ಬೆಳಗಾವಿ 4ನೇ ಜೆಎಂಎಫ್ಸಿ ಸ್ಪೆಷಲ್ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಿಲ್ಲಿಸಿದ್ದ ಕಾರ್ನ ಏರ್ ಬ್ಯಾಗ್ನಲ್ಲಿದ್ದ ಚಿನ್ನ ಕದ ಪ್ರಕರಣದ ಕಿಂಗ್ ಪಿನ್ ಕಿರಣ್ ವೀರನ್ ಗೌಡರ್ಗೆ ಬೆಳಗಾವಿ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಬೆಳಗಾವಿ 4ನೇ ಜೆಎಂಎಫ್ಸಿ ಸ್ಪೆಷಲ್ ಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿದೆ. ಕಿರಣ್ ವೀರನ್ ಗೌಡರ್ ಮೊದಲು 14 ದಿನಗಳ ಕಾಲ ಸಿಐಡಿ ವಶದಲ್ಲಿದ್ದ. ಕಿರಣ್ ವೀರನ್ ಗೌಡರ್ ಬಳಿಕ ಮತ್ತೆ 10 ದಿನ ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು. ಸದ್ಯ ಕಿರಣ್ ವೀರನ್ ಗೌಡರ್ಗೆ ಜಾಮೀನು ಮಂಜೂರಾಗಿದೆ. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ ವಾರದಿಂದ ಐನಾಪುರ ಗ್ರಾಮದ ಜನರನ್ನ ದೇವರ ಹೆಸರಿನಲ್ಲಿ ಲೂಟಿ ಮಾಡುತ್ತಿದ್ದ ದೇವಸ್ಥಾನದ ಕಮಿಟಿ ಸದಸ್ಯರ ಅಸಲಿಯತ್ತು ಹೊರಬಿದ್ದಿದೆ. ಈ ಬಗ್ಗೆ ವಿವರ ಇಲ್ಲಿದೆ ನೋಡಿ. ಜನ ಮರುಳೋ ಜಾತ್ರೆ ಮರುಳೋ ಅನ್ನುವ ರೀತಿಯಲ್ಲಿ ಭಕ್ತರ ದಂಡು ಹರಿದು ಬರುತ್ತಿದ್ದು ಐನಾಪುರ ಗ್ರಾಮದಲ್ಲಿ ಸಂತುಬಾಯಿಗೆ ಕಣ್ಣು ಮೂಡಿದ್ದ ಘಟನೆಗೆ ಸದ್ಯ ತೆರೆ ಬಿದ್ದಿದೆ. ಕಳೆದ 1 ವಾರದಿಂದ ಐನಾಪುರ ಗ್ರಾಮದಲ್ಲಿ ಜನರು ಮುಗಿಬಿದ್ದು ದೇವಿ ದರ್ಶನ ಮಾಡುತ್ತಿದ್ದು, ದೇವಸ್ಥಾನದ ಕಮಿಟಿಯ ವ್ಯಕ್ತಿಗಳು ಶಾಮೀಲಾಗಿ ಜನರಿಗೆ ಮೋಸ ಮಾಡುವ ಉದ್ದೇಶದಿಂದ ಕಣ್ಣುಗಳ ಸ್ಟಿಕರ್ ಅಂಟಿಸಿ ಮೇಲೆ ಕುಂಕುಮ ಬಳಿದು ಜನರನ್ನ ಮರಳು ಮಾಡುತ್ತಿದ್ದು, ಪತ್ರಿಕೆಗಳು ಮತ್ತು ಮಾಧ್ಯಮಗಳಿಗೆ ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಸತ್ಯ ಬಯಲಿಗೆ ಬಂದಿದೆ.
ಸಂತುಬಾಯಿ ಕಣ್ ತೆಗ್ದಾಳ ಅಂತೇಳಿ ಭಾಳ ಹೈಲೈಟ್ ಆಯ್ತು ಪೇಪರ್ದಾಗ. ಅದು ಏನೋ ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಇದನ್ನ ಆಗ್ತದೆ ಅಂತೇಳಿ ಏನೋ ನಾವು ಮಾಡಿದ್ವಿ. ಕೆಲಸ ಇದ್ರಾಗ ಇದನ್ನ ಆಗಿರಲಿಲ್ಲ ಒತ್ತಡದಾಗ. ಆದರೂ ಒಂದು ಇವತ್ತಂತ ಹೆಂಗಾರ ಏನದನಂತೇಳಿ ಒಂದು ಏನೋ ಕ್ಲಿಯರ್ ಮಾಡ್ಬೇಕಂತ ಬಂದಿದ್ವಿ. ಆದರೆ ಇಲ್ಲಿ ಸಂತುಬಾಯಿ ಕಣ್ ತೆಗ್ದಾಳ ಅಂತ ಒಳಗೆ ಹೋಗಿ ನೋಡಿದ್ರೆ ಅದೇನೋ ಮೂಢನಂಬಿಕೆ ಜನರಿಗೆ, ಅಂದರೆ ಏನಂತಾರಲ್ಲ ಜನ ಮರಳು ಜಾತ್ರೆ ನೋಡೋ ಆ ಥರ ಮಂದಿನ ಮೋಸ ಮಾಡಕ್ಕೆ ಅವ್ರು ಏನು ಮಾಡ್ಯಾರ, ಅದನ್ನ ಎಲ್ಲ ಒಂದು ಇದನ್ನ ಮಾಡ್ಯಾರ, ಒಂದು ಚಾಪ ಹೂವು ಪ್ಲಾಸ್ಟಿಕ್ ಆಮೇಲೆ ಈ ಥರದ ಸ್ಟಿಕ್ಕರ್ ಮಾಡ್ಯಾರ, ಅದನ್ನ ಹಚ್ಚಿದಾರ. ಅದು ಹಚ್ಚೋದ್ರಿಂದ ಏನಾಗ್ತೈತೆ, ಅದನ್ನ ಯಾರು ಹಚ್ಚಾರ ಗೊತ್ತಿಲ್ಲ. 160 ಮಂದಿ ಅಂತಾರೆ ಅವರು, ಯಾರು ಹಚ್ಚಿದಾರ ಗೊತ್ತಿಲ್ಲ. ಇವ್ ಯಾರು ಅಂತಪ್ಪ ಇವ್ ತೆಗದ ಇವ್ ಹೇಳಿದ 160 ಮಂದಿ ಅದಾರ, ಇದ್ರಾಗ ಯಾರು ಹಚ್ಚಾರ ಅನ್ನೋ ಗೊತ್ತಿಲ್ಲ ಅಂತ ಹೇಳಿದವ. ಅದಕ್ಕೆ ಈಗ ಏನು ಮಾಡಿದ್ವಿ ನಾವು, ಅದನ್ನ ಅವನ ಕಡೆನ ತೆಗೆಸಿದ್ವಿ. ತೆಗೆಸಿದ್ರೆ ಅದು ಏನಿತ್ತು, ಒಂದು ಸಾಚನೆ ಐತೆ, ಅದನ್ನ ಸ್ಟಿಕ್ ಮಾಡಿಬಿಟ್ಟಾರ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೂಢನಂಬಿಕೆಯಿಂದ ಜನರು ನಾನಾ ಊರಿಂದ ಜನರು ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಅವರಿಂದ ಏನಾದ್ರೂ ಸ್ವಲ್ಪ ಇದನ್ನಾದ್ರೆ ಇದರಿಂದ ಲಾಭ ಪಡ್ಕೋಬೇಕನ್ನೋ ಒಂದು ದುರುದ್ದೇಶದಿಂದ ಮಾಡ್ಯಾರ ವಿನ ಇದ್ರಾಗ ಯಾವುದೂ ಸತ್ಯ ಇಲ್ಲ. ಅದಕ್ಕೆ ಜನರಿಗೆ ನಾ ಏನು ಹೇಳೋದು, ನೀವು ಮಾಡ್ರಿ, ದೇವ್ರ ಭಕ್ತಿ ಮಾಡ್ರಿ. ಆದ್ರೆ ಮೂಢನಂಬಿಕೆ ಅಂತ ನೀವು ಮಾಡಿ ನಿಮ್ದೆಲ್ಲ ಸಂಸಾರ ಹಾಳು ಮಾಡ್ಕೋಬೇಕು. ಈಗ ಇವತ್ತು ಕಣ್ಣು ಹಚ್ತಾರು, ನಾಳೆ ಮತ್ತೊಂದು ಹಚ್ತಾರು. ನನ್ಗೆ ದೇವಿ ಬಂದೈತೆ ಅಂತ ಲಕ್ಷ ಗಟ್ಟಲೆ 2 ಲಕ್ಷ ಗಟ್ಟಲೆ ಕೇಳ್ತಾರು, 10 ಲಕ್ಷ ಕೇಳ್ತಾರು. ಅವಾಗ ಈಗ ಮೊದ್ಲ ಕೋವಿಡ್ದಾಗ ತಿನ್ನಾಕಿನ ಮನುಷ್ಯಾಗ ಅದನ್ನೊಂದು ಅರ್ಥ ಮಾಡ್ಕೊಂಡು ಇನ್ನಾಪುರ ಜನರು ಏನು ಮಾಡ್ರಿ, ನಿಮ್ದಾಗ ನೀವು ಸೇಫ್ ಆಗಿ ಕಳ್ಕೊರಿ. ಇದೊಂದೇ ಹೇಳೋದು ನಾನು. ಇದೇ ಮೂಢನಂಬಿಕೆ ಮತ್ತೆ ರಿಪೀಟ್ ಆತಂದ್ರೆ ನಾವ್ ಎಲ್ಲರ ಮೇಲೂ ಕೇಸ್ ಹಾಕ್ಬೇಕಾಗ್ತದೆ. ಮತ್ತೆ ಇವತ್ತು ಏನು ಮಾಡಿದ್ರಿ? ಇವತ್ತು ಅದನ್ನೆಲ್ಲ ತೆರವುಗೊಳಿಸಿದ್ವಿ. ಅದಕ್ಕೆ ಈಗ ಅವ್ರಿಗೆ ನಾನು ಈಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೈ ಮುಗಿದ್ರಿ, ಬ್ಯಾಡನಾಗಿಲ್ಲ, ಕೈ ಮುಗಿಯೋದು ಖರೆ. ಅದನ್ನ ಒಂದು ಇದನ್ನ ಇಟ್ಕೊಂಡು ಇವರು ಪೂಜಾರಿಗಳು ಅದನ್ನ ಇದನ್ನ ಮಾಡ್ಕೊಂಡ್ರಂದ್ರ ಜನರಿಗೆ ಮೋಸ ಮಾಡಕತ್ತಿರಂದ್ರೆ ಇದೊಂದು ಅನ್ಯಾಯ ಆಗ್ತೈತಿ. ಅದ್ರ ಬಗ್ಗೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು. ಈಗ ನಾ ಎಲ್ಲರಿಗೂ ಇದ್ರ ಮೂಲಕ ಅದನ್ನಷ್ಟ ತಿಳಿಸ್ತೇನೆ. ಮೂಢನಂಬಿಕೆಯನ್ನು ಬಿಟ್ಟು ಬಿಡ್ರಿ, ಸರಿಯಾಗಿ ನೀವು ಇದನ್ನ ಮಾಡ್ಕೊಂಡಿರ್ರಿ ಅಷ್ಟೇ. ಭಯಭಕ್ತಿಯಿಂದ ಬರುವ ಜನರಲ್ಲಿ ಮೂಢನಂಬಿಕೆ ಬಿತ್ತುವ ಪ್ರಯತ್ನ ಇದಾಗಿದ್ದು, ಮೂಢನಂಬಿಕೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವುದರಿಂದ ಅಂಧಶ್ರದ್ಧೆಯ ಕಾರ್ಯಗಳನ್ನು ಮತ್ತು ದೇವರ ಹೆಸರಿನಲ್ಲಿ ನಡೆಯುವ ಅನಾಚಾರಗಳನ್ನು ತಡೆಯುವ ಕೆಲಸಗಳನ್ನು ಸರ್ಕಾರದ ಅಧಿಕಾರಿಗಳು ಮಾಡಬೇಕಿದ್ದು, ಕಾಟಾಚಾರಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಕೇವಲ ಸೂಚನೆ ಕೊಟ್ಟು ತೆರಳಿದ್ದು ಯಾವುದೇ ಪ್ರಕರಣ ದಾಖಲಿಸದೇ ಇರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ದೂರು ದಾಖಲಿಸುವ ಮೂಲಕ ತಪ್ಪು ಮಾಡಿದವರನ್ನ ಪತ್ತೆ ಮಾಡಿ ಕಠಿಣ ಕ್ರಮ ಜರುಗಿಸಲು ಮುಂದಾಗುವುದನ್ನ ಮರೆತು ತಹಸೀಲ್ದಾರ್ ಸದ್ಯ ಕಾಟಾಚಾರದ ಭೇಟಿ ನೀಡಿ ತೆರಳಿದ್ದಾರೆ ಎಂದು ಪ್ರಜ್ಞಾವಂತರಿಂದ ಆಕ್ರೋಶ ವ್ಯಕ್ತವಾಗಿದೆ. ವಿಜಯ್ ಮಹಾಂತೇಶ್ ಅರ್ಕೇರಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾಗವಾಡ. ಇದೀಗ ಮತ್ತೊಂದು ಪುಟ್ಟ ವಿರಾಮ. होटल आदर्शा पैलेस आपके लिए लाए हैं फूड पार्सल और होम डिलीवरी सर्विस, ब्रेकफास्ट, लंच और डिनर, साउथ इंडियन, नॉर्थ इंडियन, तंदूरी। कोविड-19 के तहत स्वच्छता और सभी नियमों का पालन। आज ही ऑर्डर कीजिए और घर बैठे लजीज खाने का मजा उठाइए। हर पार्सल के साथ एक मास्क फ्री। होटल आदर्शा पैलेस, लिंगराज कॉलेज के सामने, कॉलेज रोड, बेलगावी। फोन 0831243577 और 8884121718। अरे बाप रे, पहा तर कितीही गर्दी. पोतदार ज्वेलर्स चे पण कमाल आहे ना, का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ಭೇಟಿ ನೀಡಿದ್ದ ಸಚಿವ ಸಿಪಿ ಯೋಗೇಶ್ವರರಿಗೆ ಯಡಿಯೂರಪ್ಪ ಅವರನ್ನ ಬೀಳಿಸಲು ರಾಜಕೀಯ ವಿರೋಧಿಗಳು ಒಂದಾಗುತ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಯಡಿಯೂರಪ್ಪ ಅವರನ್ನ ಟಾರ್ಗೆಟ್ ಮಾಡಿದರೆ ನಾವೇ ಸುಟ್ಟು ಹೋಗ್ತೀವಿ ಎಂದು ಉತ್ತರಿಸಿದ್ದಾರೆ.
ಯಡಿಯೂರಪ್ಪ ಬೀಳಿಸಲು ರಾಜಕೀಯ ವಿರೋಧಿಗಳು ಒಂದಾಗುತ್ತೀರಾ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನು ಟಾರ್ಗೆಟ್ ಮಾಡಿದರೆ ನಾವೇ ಸುಟ್ಟು ಹೋಗ್ತೀವಿ ಎಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದರು. ಯಡಿಯೂರಪ್ಪ ಪದಚ್ಯುತಿ ಮಾಡುವ ಕೆಲಸ ಮಾಡುತ್ತಿಲ್ಲ, ನಮ್ಮ ಆಂತರಿಕ ಸಮಸ್ಯೆ ಹೇಳಿಕೊಳ್ಳಲು ಹೋಗುತ್ತಿದ್ದೇವೆ. ಡಿಕೆ ಶಿವಕುಮಾರ್ ಎಂದಿಗೂ ರಾಜಕೀಯ ವಿರೋಧಿಗಳೇ ಎಂದು ತಿಳಿಸಿದರು. ಪರೀಕ್ಷೆ ಬರೆದು ಉತ್ತರಕ್ಕಾಗಿ ನಾನು ಅಂಜನಾದ್ರಿಗೆ ಭೇಟಿ ನೀಡಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಂದ ಯೋಗೇಶ್ವರ್, ಪರೀಕ್ಷೆ ಫಲಿತಾಂಶ ಯಾವಾಗ ಬರುತ್ತೆ ಎಂದು ಗೊತ್ತಿಲ್ಲ, ದೊಡ್ಡವರು ತೀರ್ಮಾನ ಮಾಡುತ್ತಾರೆ ಎಂದರು. ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಸಮಕಾಲೀನವರು, ಹೀಗಾಗಿ ಅವರ ಕ್ಷೇತ್ರಕ್ಕೆ ಹೋಗಿ ಭೇಟಿ ಮಾಡಿದ್ದೇನೆ ಎಂದು ತಿಳಿಸಿದರು. ರಮೇಶ್ ಜಾರಕಿಹೊಳಿ ದೆಹಲಿಗೆ ಹೋಗಿರುವುದು ನನಗೆ ಗೊತ್ತಿಲ್ಲ, ಜಾರಕಿಹೊಳಿ ನನಗೆ ಸಿಕ್ಕಿಲ್ಲ, ಆದರೆ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಬಿಜೆಪಿಯಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಎಂಬುದನ್ನು ಅವರ ಬಳಿಯೇ ಕೇಳಬೇಕು ಎಂದು ಸಚಿವರು ತಿಳಿಸಿದರು. ಅಂಜನಾದ್ರಿಗೆ ದೇಶಾದ್ಯಂತ ಪ್ರವಾಸಿಗರ ದಂಡು ಬರುತ್ತದೆ. ಇದರ ಸಂಪೂರ್ಣ ಅಭಿವೃದ್ಧಿ ಆಗಬೇಕಿದೆ. ಹನುಮ ಹುಟ್ಟಿದ್ದು ಇಲ್ಲೇ ಎನ್ನುವುದಕ್ಕೆ ಅನೇಕ ದಾಖಲೆಗಳಿವೆ, ಎಲ್ಲ ಪುರಾವೆಗಳು ಕುರುಹುಗಳಿವೆ. ಟಿಟಿಡಿ ಅವರ ವಾದ ಇರಬಹುದು, ಆದರೆ ಅಂಜನಾದ್ರಿಯೇ ಹನುಮ ಹುಟ್ಟಿದ ಮೂಲ ಸ್ಥಳ. ಅಂಜನಾದ್ರಿ ಅಭಿವೃದ್ಧಿಗೆ ಸರ್ಕಾರ ಯೋಚನೆ ಮಾಡುತ್ತಿದೆ. ಇದಕ್ಕೆ ಸಣ್ಣ ಪುಟ್ಟ ಹಣ ಸಾಲಲ್ಲ. ಪ್ರವಾಸೋದ್ಯಮ, ಧಾರ್ಮಿಕ ದೃಷ್ಟಿಯಿಂದ ಇದು ಮಹತ್ವದ ಕ್ಷೇತ್ರ ಎಂದು ಯೋಗೇಶ್ವರ್ ಅಭಿಪ್ರಾಯಪಟ್ಟರು. ನಾವು ಮೊದಲಿಂದ ಹೇಳ್ತಾ ಇದ್ದೀನಲ್ಲ, ನಮ್ಮ ಇಂಟರ್ನಲ್ ಸಮಸ್ಯೆ, ನಮ್ಮ ತೊಂದರೆಗಳು ಹೇಳ್ಕೊಳಕ್ಕೆ ಹೋಗ್ತಾ ಇದೀವಿ ಅಂತ. ಆ ಥರ ನಾವು ಯಡಿಯೂರಪ್ಪ ನಮ್ಮನ್ನೇ ಟಾರ್ಗೆಟ್ ಮಾಡಿಬಿಟ್ರಿ, ನಾವು ಸುಟ್ಟೋಗ್ತೀವಲ್ಲ. ಆಮೇಲೆ ಡಿಕೆ ಶಿವಕುಮಾರ್ಗೆ ನಮಗೂ ಯಾವತ್ತೂ ರಾಜಕೀಯ ವಿರೋಧ. ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿದ ಸಚಿವ ಸಿಪಿ ಯೋಗೇಶ್ವರ್ ಕೊರೋನಾ ನಿಯಮ ಉಲ್ಲಂಘಿಸಿದ್ದಾರೆ. ಕೊರೋನಾ ಹಿನ್ನೆಲೆ ಜಿಲ್ಲಾಡಳಿತ ದೇವಾಲಯಕ್ಕೆ ಜನರ ಭೇಟಿಗೆ ನಿಷೇಧ ಹೇರಿತ್ತು. ಜಿಲ್ಲಾಡಳಿತ ನಿಷೇಧ ವಿಧಿಸಿದ್ದರೂ ಸಿಪಿ ಯೋಗೇಶ್ವರ್ ದೇವಾಲಯಕ್ಕೆ ಹೋಗಿದ್ದಾರೆ. ಇವರಿಗೆ ಸ್ಥಳೀಯ ಬಿಜೆಪಿ ಮುಖಂಡರು ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಹಾರಾಷ್ಟ್ರ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ ರೂಪಾಂತರಿ ಡೆಲ್ಟಾ ಪ್ಲಸ್ ವೈರಸ್ ಹಿನ್ನೆಲೆ ಗೋವಾ ಸರ್ಕಾರ ತನ್ನ ಗಡಿಯನ್ನ ಸಂಪೂರ್ಣ ಬಂದ್ ಮಾಡಿದೆ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಡೆಲ್ಟಾ ಪ್ಲಸ್ ಪ್ರಕರಣದ ಆತಂಕದ ಹಿನ್ನೆಲೆಯಲ್ಲಿ ಗೋವಾ ಸರ್ಕಾರ ತನ್ನ ಗಡಿಯನ್ನ ಸಂಪೂರ್ಣ ಬಂದ್ ಮಾಡಿದ್ದು, ನಿತ್ಯ ಗೋವಾಗೆ ಕೆಲಸಕ್ಕೆ ತೆರಳುವ ಕಾರ್ಮಿಕರು ಹಾಗೂ ಉದ್ಯೋಗಿಗಳು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ರೂಪಾಂತರಿ ಡೆಲ್ಟಾ ಪ್ಲಸ್ ವೈರಸ್ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದು ಗಡಿ ರಾಜ್ಯಗಳಾದ ಗೋವಾ ಮತ್ತು ಕರ್ನಾಟಕಕ್ಕೆ ಸಹಜವಾಗಿ ಆತಂಕ ಸೃಷ್ಟಿಸಿದೆ. ಆದರೆ ಇದೇ ಕಾರಣಕ್ಕೆ ಇದೀಗ ಗೋವಾ ಸರ್ಕಾರ ತನ್ನ ಗಡಿಯನ್ನ ಸಂಪೂರ್ಣ ಬಂದ್ ಮಾಡಿದೆ. ಇದರಿಂದಾಗಿ ಕರ್ನಾಟಕ ಗೋವಾ ಗಡಿ ಭಾಗವಾದ ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಗೋವಾ ಸರ್ಕಾರ ಸಂಪೂರ್ಣ ಬಂದ್ ಮಾಡಿದೆ. ಈ ದಿಢೀರ್ ನಿರ್ಧಾರದಿಂದಾಗಿ ಗೋವಾಗೆ ನಿತ್ಯ ಕೆಲಸಕ್ಕೆ ತೆರಳಬೇಕಿದ್ದ ನೂರಾರು ಕಾರ್ಮಿಕರು ಹಾಗೂ ವಿವಿಧ ಕಂಪನಿ ಉದ್ಯೋಗಿಗಳು ಕೆಲಸಕ್ಕೆ ತೆರಳಲು ಸಾಧ್ಯವಾಗದೆ ವಾಪಸ್ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊನೆಗೆ ಏಕಾಏಕಿ ತೆಗೆದುಕೊಂಡ ಈ ನಿರ್ಧಾರದಿಂದ ಆಕ್ರೋಶಗೊಂಡ ಸ್ಥಳೀಯರು ಹಾಗೂ ಮಾಜಿ ಶಾಸಕ ಸತೀಶ್ ಸೈಲ್ ಗಡಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಅವಕಾಶ ಕಲ್ಪಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇದೀಗ ಉದ್ಯೋಗಿಗಳು ನಿತ್ಯ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಸ್ಥಳೀಯರು ಹಾಗೂ ನಿತ್ಯ ಓಡಾಡುವ ಕಾರ್ಮಿಕರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಖಿಲ ಸುಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಜೊಯ್ಡಾ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲೆಯಲ್ಲಿ ಎದುರಾದ ಡೆಲ್ಟಾ ಪ್ಲಸ್ ವೈರಸ್ ಭೀತಿ. 15 ಕೋವಿಡ್ ಸೋಂಕಿತರ ಸೀಕ್ವೆನ್ಸಿಂಗ್ ಮಾಡಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಮಾದರಿಗಳ ರವಾನೆ. ಸ್ಯಾಂಪಲ್ಗಳನ್ನು ಬೆಂಗಳೂರಿನ ನಿಮಾನ್ಸ್ ಮತ್ತು ಎನ್ಸಿಬಿಎಸ್ ಲ್ಯಾಬ್ಗಳಿಗೆ ಕಳುಹಿಸಿದ ಮಾಹಿತಿ. ಕೋವಿಡ್ ಸೋಂಕು ತೀವ್ರತೆ ಆಧಾರದ ಮೇಲೆ 15 ಜನರ ಮಾದರಿ ರವಾನೆ. ನಿವೇಶನ ಅರ್ಜಿಗಾಗಿ ಬುಡಾ ಮುಂದೆ ಸಾಲು ನಿಂತ ಜನ. ನನಸಾಗಲಿದೆ ಬೆಳಗಾವಿ ಜನತೆಯ ಹೊಸ ಬಡಾವಣೆಯ ಕನಸು. ಅನುಮೋದನೆ ದೊರೆಯುತ್ತಿದ್ದಂತೆ ಜನಸಂಪರ್ಕ ಇಲ್ಲದ ಬುಡಾ ಕಚೇರಿಗೆ ಮುಗಿಬಿದ್ದ ಜನರು. ಬುಧವಾರ ಸುಮಾರು 10,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಉತ್ತಮ ಪ್ರತಿಕ್ರಿಯೆ. ಕೃಷ್ಣೆಯ ಪಾಲಾಗಿದ್ದ 4 ಶವ ಪತ್ತೆ. ಅಥಣಿ ತಾಲೂಕಿನ ಹಳ್ಯಾಳ ಕೃಷ್ಣಾ ನದಿಯಲ್ಲಿ ನೀರು ಪಾಲಾಗಿದ್ದ 4 ಸಹೋದರರು ಶವ ಹೊರ ತೆಗೆಯುವಲ್ಲಿ ಎನ್ಡಿಆರ್ಎಫ್ ತಂಡ ಯಶಸ್ವಿ. ಮಂಗಳವಾರ 1 ಶವ ಪತ್ತೆಯಾಗಿದ್ದು, ಬುಧವಾರ ಮತ್ತೆ 3 ಶವ ಪತ್ತೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.